ನಾನಿವತ್ತು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಸತತ 5 ಬಾರಿ ಗೆದ್ದು ಈ ಕ್ಷೇತ್ರದಲ್ಲಿ ಪಾರುಪತ್ಯ ಸಾಧಿಸಿರುವ ಎಂ ಬಿ ಪಾಟೀಲ್ ಕಳೆದ 2 ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ಕ್ಷೇತ್ರದ ಜನತೆಯಿಂದ ಕೇಳಿ ತಿಳಿದುಕೊಳ್ಳೋಣ ಬನ್ನಿ. ಏನು ಇಲೆಕ್ಷನ್ಸ್ ಏನು ಭರವಸೆ ಕೊಟ್ಟಿದ್ರು, ಆ ಭರವಸೆ ಏನಾರು ಈಡೇರಿಸ್ಯಾರ? ಮಾಡಾತಾರ್ರಿ. ಎಲ್ಲ ಕಡೆ ಏನೈತಿ ಶಿಶಿ ರೋಡ್ ಮಾಡಿ ಕೊಟ್ಟಾರಿ ಊರಕ್ಕೆ. ಇಲ್ಲಿ ಒಂದು ಗಟರ ಇಲ್ಲ ಏನಿಲ್ಲ, ಚಲೋ ರೋಡ್ ಮಾಡ್ಯಾರು, ಶಿಶಿ ರೋಡ್ ಮಾಡ್ಯಾರು. 24 ಅವರ್ಸ್ ಜನಗಳಿಗೆ ಕುಡಿಯೋ ಒಳ್ಳೆ ವಾಟರ್ ತಂದು ಕೊಟ್ಟಾರ್ರಿ ಹೊಳೆದಿಂದ. ಏನು ಊರಾಗ ಒಟ್ಟು ನೀರಿಲ್ಲ, ರಸ್ತೆ ಇಲ್ಲ, ಪೂರ್ತಿ ಎಲ್ಲ ಡೊಕ್ಕ ಚರಂಡಿ ನೀರ ಗಟರ್ ನೀರ ನೋಡು ಊರಾಗ ಬರ್ತಾವ್ರಿ. ಅಲ್ಲಿ ದನಗಳ ಸತಕ್ಕೆ ಹಾದೋದಾಗ ಬರ್ತಾವ್ರಿ. ಒಂದು ಐಬಿ ಇಲ್ಲ, ಒಂದು ಸರ್ಕಾರ ಹಾಸ್ಪಿಟಲ್ ಸರಿಯಾಗಿಲ್ಲ. ಕಂಬಳಿ ತಗೊಂಡು ಮಕ್ಕೊಂದಾರ, ಒಟ್ಟು ಏನು ದಾದ್ ಮಾಡಂಗಿಲ್ಲ. ನಮ್ಮ ಕುಡಿಯಾಕ ಕ್ಲಿಯರ್ ಮಾಡ್ಯಾರಿ, ಗುಡಿ ರೊಕ್ಕ ಕೊಟ್ಟಾರು, ಎಲ್ಲ ನಮ್ಗೆ ಅನುಕೂಲ ಮಾಡ್ಯಾರ. ಅವ್ರು ಮಾಡ್ಯಾರ, ಮಾಡಿದ್ದ ನಮ್ಮ ಮುಂದೆ ನಿಮ್ಮ ಮುಂದೆ ಕಣ್ಣು ಮುಂದೆ ಕಾಣ್ತಾ ಐತಿ. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಚಪ್ಪ ಬಂದಿದ್ದೀನಿ. ನಾನಿವತ್ತು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವ ಎಂ ಬಿ ಪಾಟೀಲ್ ಪ್ರತಿನಿಧಿಸಿರುವ ಕ್ಷೇತ್ರವಿದು. ಸತತ 5 ಬಾರಿ ಗೆದ್ದು ಈ ಕ್ಷೇತ್ರದಲ್ಲಿ ಪಾರುಪತ್ಯ ಸಾಧಿಸಿರುವ ಎಂ ಬಿ ಪಾಟೀಲ್ ಕಳೆದ 2 ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ಕ್ಷೇತ್ರದ ಜನತೆಯಿಂದ ಕೇಳಿ ತಿಳಿದುಕೊಳ್ಳೋಣ ಬನ್ನಿ. ನಿಮ್ಮ ಶಾಸಕರು ಎಂ ಬಿ ಪಾಟೀಲ್ 2 ವರ್ಷದಾಗ ಇನ್ನೇನು ಅಭಿವೃದ್ಧಿ ಮಾಡ್ಯಾರ? ನೀರಿಂದ ಮಾಡ್ಯಾರ್ರಿ, ಮತ್ತೆ ರಸ್ತೆ ಅದು ಏನಾರ ಎಲ್ಲ ಮಾಡ್ಯಾರಲ್ರಿ. ಮಾಡ್ಯಾರಲ್ಲ? ನಮ್ದು ಕೆಲರಟ್ಟಿ, ನಮ್ಮ ಊರಿಗೆ ಕುಡಿಲಾಕ ನೀರಿಲ್ಲ, ಹೋಗ್ಲಾಕ ಗಾಡಿ ಬರುವ ಅಲ್ಯ ನಡ್ಕೋತ ಹೋಗ್ತೀವಿ. ಬರೀ ಕಲ್ಲು, ಬರೀ ಗುಮ್ಮ. ಮತ್ತು ಹೆಂಗೆ ಹೋಗೋದು, ಬಾಳೆ ಹೆಂಗೆ ಮಾಡೋದು, ಬೊಬಲೇಶ್ವರಿಗೆ ಬಂದ್ರೆ ನಡ್ಕೋತ ಬರೋದೈತಿ, ನಮ್ಗೆ ಗಾಡಿ ಬಿಡೋದೈತಿ. ಇಲ್ಲ ಕೆಲರಟ್ಟಿ ನಮ್ಮ ಊರು ಕಾಕಂಡಿಕೆ ಊರು ಒಂದು ಪಂಚಾಯತಿ ಬರ್ತೈತಿ, ನಮಗೆ ಒಟ್ಟು ದಾದ ಮಾಡುವ ಅಲ್ಯ. ಅಲ್ಲ, ಈಗ ನಿಮ್ಮ ಶಾಸಕರು ಎಂ ಬಿ ಪಾಟೀಲ್ರಿಗೆ ಗಮನಕ್ಕೆ ತಂದಿರಿದ್ರು? ಗೌಡಿಗೆ ಹಾಕ್ತೀವಿ ಕೈಗೆ ನಾವು. ಮತ್ತು ಯಾವಾಗ ಆಗೋದು ನಮ್ಮ ಡಾಮರಿ, ನಮ್ಮ ಹೋಗೋದು ಬರೋದು ಯಾವಾಗ ಕಣ್ಣು ಮುಚ್ಕೊತಾನೆ ಏನು ಗೌಡಿ ಬಿ. ನಿಮ್ಮ ಇವರಿಗೆ ಶಾಸಕರಾಗಲಿ ನಿಮ್ಮ ಪಂಚಾಯತಿ ಮೆಂಬರ್ ಆಗಲಿ ಏನೂ ಹೇಳಿಲ್ಲ ನೀವು? ನಮ್ಮ ಊರಾನ್ ಮೆಂಬರ್ ಚೇರ್ಮನ್ ಕರಿ ಏನು ಕಂಬಳಿ ತಗೊಂಡು ಮಕ್ಕೊಂದಾರ, ಒಟ್ಟು ಏನು ದಾದ ಮಾಡಂಗಿಲ್ಲ. ಅವ್ರಿಗೆ ನಾವು ಬೇಯಂಗಿಲ್ಲ, ಅವ್ರಿಗೆ ಯಾಕಪ್ಪ ಅನ್ನಂಗಿಲ್ಲ. ಓಟ್ ಹಾಕೋದಿನ ಬರೀಚಿಗಾವ್ ಹಿಡಿಸಿರಿ ಹಿಂಗೆ ಮಾತಾಡ್ತಾರೆ. ಕೈ ಕಾಲು ಹಿಡಿಯೋದು, ಅವ್ರದಾರು ಕುಡಿ, ಅವರು ಮಟ್ಟ ಅಂತಿನ, ಅವರು ಕೋಲಾರ್ಗಿ ತಿರ್ಗಾಡವ್ರು, ಮುದುಕೋರು ಸುಮ್ಕೊಂಡ್ರೋದು. 500 ರೂಪಾಯಿ ಬಂದ್ರೆ ದೋಣ್ಸಿ ಕೈಯಾಗ ತಿನ್ಸಿ ಅವು ಕೆಚ್ಚದಾಗ ಕೊಟ್ಟರೆ ಕೊಡ್ಲಾಕ ಎಂ ಬಿ ಗೌಡ್ ಕೊಡ್ತಾನೆ. ಏನು ಮಾಡೋದೈತಿ? ಮತ್ತು ನೀವು ಈ ಕಾಡಿ ಹಾಕಿಲ್ಲ, ಅವ್ರು ಕಾಡಿ ಹಾಕಿಲ್ಲ ಅಂದ್ರೆ ಬೇವ್ತಾರೆ ನಮ್ಗೆ. ನೀರಾವರಿ ಎಲ್ಲ ಅಭಿವೃದ್ಧಿ ಮಾಡ್ಯಾರ? ನೀರಾವರಿ ಆಗೈತಿರ ಬಾಬಾ, ನಮ್ಗೆ ಹೋಗ್ಲಾಕ ರಸ್ತೆ ಇಷ್ಟೇ ಬರವಲ್ಲ ನಮ್ಮ ಊರಿಗೆ. ನಿಮ್ದು ಯಾವ ರಜೆ? ಅದೇ ಕಿಲಾರಟ್ಟಿ ಅವ್ರು ಎಲ್ಲಾರು. ಏನು ಊರಾಗ ಒಟ್ಟು ನೀರಿಲ್ಲ, ರಸ್ತೆ ಇಲ್ಲ, ಇಷ್ಟ ನಮ್ಗೆ ಇಷ್ಟ ಬೇಕು ನಮ್ಗೆ. ಏನು ಕೆರೆ ಸನಿ ಇದ್ರೆ ಉದ್ರಾಗ ಹುಚ್ಚು ಹೋಯ್ತಾರ ಅವ್ರು. ಏನು ಮಾಡ್ತಾರೆ? ಕೆರೆ ಸನಿ ಇದ್ರೆ ಬಾಗಲ ಮುಂದೆ ನೀರಿಲ್ಲ, ಏನಿಲ್ಲ. ಕೆರೆ ಸನಿ ಇದ್ರೆ ಏನು ಮಾಡೋದಿತ್ತು ನಮ್ಗೆ? ಮನೆಗೆ ನಳ ಮಾಡ್ಯಾರಿ. ನುಸ್ತೆ ತಡ್ಗಿ ಹೆಂಗೆ ಕಟ್ತಾರ ಹೆನಾದ ಅಷ್ಟು ಕಟ್ಟಿಟ್ಟಾರ. ಏನು ನೀರು ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ. ಏನು ನಿಮ್ಮ ಶಾಸಕರು ಬಬಲೇಶ್ವರ ಕ್ಷೇತ್ರ ಎಂ ಬಿ ಪಾಟೀಲ್ ಸಚಿವರಾಗ್ಯಾರ, ಈಗ ಕೈಗಾರಿಕಾ ಸಚಿವರಾಗ್ಯಾರ. ಈಗ 2 ವರ್ಷದ ಅವಧಿ ಹಿಂದೆ ಸತತ ಕಂಟಿನ್ಯೂ ಅದಾರ ಅಧಿಕಾರದಲ್ಲಿ. ಈಗ 2 ವರ್ಷದಾಗ ಏನು ಅಭಿವೃದ್ಧಿ ಕಾರ್ಯ ಮಾಡಿದಾರೆ? ಸೊನ್ನೆ ಐತ್ರಿ, ಏನೂ ಕೆಲಸ ಇಲ್ಲ. ಬರೀ ಒಂದು ನೀರಾವರಿ ಮಾಡ್ಯಾರ, ಇಲ್ಲ ನಂಗೆ ಪೈಲ ಮಾಡ್ಯಾರ. ಈ ಪೀಟ್ನಾಗ ಏನೂ ಇಲ್ಲ, ಹಾಲ್ ಪೀಟ್ನಾಗ ಏನೂ ಮಾಡಿಲ್ಲ. 10 ವರ್ಷ ಅವ್ರ ಕೆಲಸ ಏನೂ ಇಲ್ಲ. ಮತ್ತು ಇಲ್ಲಿ ಬಬಲೇಶ್ವರ ತಾಲೂಕು ಜಾಗ ಐತೆ, ಒಂದು ಐಬಿ ಇಲ್ಲ, ಒಂದು ಸರ್ಕಾರ ಹಾಸ್ಪಿಟಲ್ ಸರಿಯಾಗಿಲ್ಲ. ಕಾಕಂಡಿಗೆ ಊರು ಬಿಟ್ರೆ ಕಡೆ ರೋಡನ್ನು ಕಾರ್ ಗಾಡಿನ ಹೋಗಂಗಿಲ್ಲ, ಅಷ್ಟು ಹೊಲಸು ರಸ್ತೆ ಅದ. ನಮ್ಮ ಜಿಲ್ಲಾದಾಗ ಹೊಲಸು ಮತಕ್ಷೇತ್ರ ನಮ್ಮ ಮತಕ್ಷೇತ್ರ. ಅಲ್ಲ, ಈಗ ಇಲ್ಲಿ ಬಬಲೇಶ್ವರ ಪಟ್ಟಣದಾಗ ಏನೋ ಅಭಿವೃದ್ಧಿ ಆಗೇ ಇಲ್ಲ ಅಂತ ಆದ್ರೆ ನಾವೇ ಕೇಳ್ತಿದ್ರಿ, ಏನೂ ಆಗಿಲ್ಲ. ಇಲ್ಲಿ ಎಂ ಬಿ ಪಾಟೀಲ್ ಸಚಿವರಾಗ್ಯಾರ. ಆಮೇಲೆ ಈಗ ಕಳೆದ 2 ವರ್ಷದ ಅವಧಿಯಲ್ಲಿ ನಿಮಗೆ ಏನು ಇಲೆಕ್ಷನ್ಸ್ ಏನು ಭರವಸೆ ಕೊಟ್ಟಿದ್ರು, ಆ ಭರವಸೆ ಏನಾರು ಈಡೇರಿಸ್ಯಾರ? ಮಾಡಾತಾರ್ರಿ. ಏನೇನು ಮಾಡ್ಯಾರ? ಏನು ನೀರಾವರಿ ಮಾಡ್ಯಾರಿ, ಬಗಲಗೊಲೆ ಮಾಡ್ಯಾರು. ಈ ವರ್ಷ ನಾವು ರೋಡ್ ಮಾಡಾಕ್ತಾರ್ರಿ ಕಾಕಂಡಿಗೆ ಅವ್ರು. ನಾವು ಶಾಲೆ ಚಲೋ ಅದ ರೀ, ಚಲೋ ಅದ ರೀ. ಈಗ 2 ವರ್ಷದ ಅಭಿವೃದ್ಧಿ ಕಾರ್ಯಕ್ಕೆ ಏನಂತೀರಿ ಸಚಿವರದ್ದು? ಚಲೋ ರೀ ಸರ್, ನಮಗೆ ಮಾತ್ರ ಚಲೋ ರೀ.
ನಿಮ್ಗೆ ಏನೋ ಸಮಸ್ಯೆ ತಗೊಂಡು ಹೋದ್ರು ಸಿಗ್ತಾರ? ಸಿಗ್ತಾರೆ. ನಾನೀಗ ಬಬಲೇಶ್ವರ ಪಟ್ಟಣದ ಶಾಂತೇಶ್ವರ ಸರ್ಕಲ್ನಲ್ಲಿದ್ದೀನಿ. ಸಚಿವ ಎಂ ಬಿ ಪಾಟೀಲ್ ಕಳೆದ 2 ವರ್ಷದಲ್ಲಿ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಮಾಡಿದ್ರನ್ನ ಇಲ್ಲಿನ ಜನರಿಂದ ತಿಳಿದುಕೊಳ್ಳೋಣ ಬರ್ರಿ. ಈಗ ನಿಮ್ಮ ಶಾಸಕರು ಸಚಿವರಾಗ್ಯಾರ ಎಂ ಬಿ ಪಾಟೀಲ್ರು, ಕಳೆದ 2 ವರ್ಷದಾಗ ಏನು ಇಲ್ಲಿ ಸಾಧನೆ ಮಾಡ್ಯಾರ? ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವ್ರು ಸಚಿವರು ಆದ್ಮೇಲೆ ರೀ ಬಬಲೇಶ್ವರ ಊರಾಗ ತೋಗ್ಬೇಕಾದ್ರಿ ಯಾವುದೇ ಥರ ಸರಿಯಾದ ರೋಡ ಮತ್ತು ನೀರಿನ ವ್ಯವಸ್ಥೆ ಯಾವೂ ಇಲ್ರಿ. ಮುಂದೆ ಬಂದ ಇಲ್ಲೇ ತೊಗೊಂಡ್ರಿ. ಈಗ ಅಲ್ಲಿ ಮ್ಯಾಲೆ ನೀವು ಚೆನ್ನಮ್ಮ ಸರ್ಕಲ್ದಿಂದ ಇಲ್ಲಿ ಒಳಗೆ ಬಸ್ ಸ್ಟ್ಯಾಂಡ್ ಬರ್ತಿರಲ್ಲ, ಬರೋ ಮುಂದೆ ರೋಡ್ ಇತ್ತು. ರೋಡ್ ನೋಡ್ರಿ ಇಟ್ಟಿಟ್ಟು ಕುನಿ ಬಿದ್ದಾವೆ. ಪೂರ್ತಿ ಏನೋ ಒಬ್ಬಕ್ಕೆ ಹಾಟ್ಲಿದ್ದು ಹೆಣ್ಮಗಳು ಆ ದಂಡಿ ಹೋಗಿ ಗಾಡ್ಯಾಗ ಡೆಲಿವರಿ ಆಕೈತ್ರಿ. ಆ ನಮ್ಗೆ ಡೊಕ್ ಬಿದ್ದಾವ್ರಿ. ಇಲ್ಲೇ ಪಕ್ಕದ ಹಳ್ಳಿ ಕಾಕಣಿಕೆ ಐತ್ರಿ. ಕಾಕಣಿಕೆ ನೋಡು ಊರಾಗ ರೀ ಮಿನಿಮಮ್ ಒಂದು ಅರ್ಧ ಕಿಲೋಮೀಟ್ರ್ ತನ ರೀ ಪೂರ್ತಿ ಎಲ್ಲ ಡೊಕ್ಕ ಚರಂಡಿ ನೀರು ಗಟ್ರ ನೀರು ನೋಡು ಊರಾಗ ಬರ್ತಾವ್ರಿ. ಅಲ್ಲಿ ದನಗಳು ಸತಕ್ಕೆ ಹೋದಾಗ ಬರ್ತಾವ್ರಿ. ಈ ನಮ್ಮನ್ರಿ. ಆಮೇಲೆ ಇದು ನಮ್ಮ ಗೌರ್ಮೆಂಟ್ ಐಬಿ ರೀ. ಇಲ್ಲಿ ನೋಡ್ರಿ ಇದು ಅಭಿವೃದ್ಧಿ ಇಲ್ಲ ಏನಿಲ್ಲ. ನೀವು ಸ್ವತಃ ಒಳಗೆ ಹೋಗಿ ನೋಡ್ರಿ, ಸಿಗರೇಟ್ ಪ್ಯಾಕೆಟ್ ದಾರು ಪ್ಯಾಕೆಟ್ ಎಲ್ಲ ಬಿದ್ದಾವ್ರಿ ಇಲ್ಲಿ. ಮತ್ತು ಇಲ್ಲಿ ಮ್ಯಾಲೆ ಕಟ್ಟಡ ಅದಾವ್ರಿ, BCM ಕಟ್ಟಡ. ಇವು ನೀವು ಕಟ್ಟಡ ಹೋಗಿ ನೋಡ್ರಿ ಪೂರ್ತಿ ಮಣ್ಣು ಆದಿಟ್ಟಂಗೆ ಉಳ್ದಾವು. ಪೂರ್ತಿ ಏನು ಕಲ್ಪೆ ಮಟ್ಟದ ಕಟ್ಟಡ ಅದೈತ್ರಿ. ಸಚಿವರಾದ ಮತ್ತು ಹೆಸರಿಗೆ ಸಚಿವ್ರಿ. ಪಕ್ಕದ ಕ್ಷೇತ್ರದಾಗ ಪಕ್ಕದ ಇದ್ರಾಗ ಹೇಳ್ತಾರೆ. ಇಲ್ಲಂತೂ ಏನು ಅಭಿವೃದ್ಧಿ ಇಲ್ಲ ಈಗ ಇಲ್ರಿ. ಇಲ್ಲಂತೂ ಅವ್ರಿಗೂ ಮಾಡಿದ್ವೆಲ್ಲ ಕರೆಕ್ಟ್ ಅದ, ಅವ್ರಿಗೆ ಇಲ್ಲ ಅಂದಿಲ್ಲ. ಕಾರ್ಯಕರ್ತರು ಮಾಡಿ ಕೂಡ ಸಾಹೇಬ್ರ ಕಡೆ ನಾವೇನೋ ದೋಷನ ಕಾರ್ಯಕರ್ತರು ನಡೆಸ್ಕೊಂಡು ಹೋಗ್ಬೇಕಾಗಿದೆ ಕಾರ್ಯಕರ್ತರು. ಈಗ ನಿಮ್ಗೊಂದು ದಂಧ ಕೊಟ್ಟಿರ್ತಾರೆ ಸಾಹೇಬ್ರ, TV ಅವರಲ್ಲಿ ಯಾರು ಇಂಥಲ್ಲಿ ಹೋಗ್ರಿ ಹಿಂಗೆ ಸರ್ವೆ ಮಾಡ್ರಿ ಅನ್ನುವ ಪಥಕ್ಕೆ ಇರುತ್ತಾರೆ. ಅವರು ಮಾಡಿರ್ತಾರೆ. ಕಾರ್ಯಕರ್ತರು ಮುಂದೆ ನಿಂತು ಮಾಡಿಸೋದು ಅವ್ರ ಕರ್ತವ್ಯ ಸಾಹೇಬ್ರ. ಅದಕ್ಕೆ ನಾವೇನು ಏದು ಬಾದೋ ಅನ್ನಂಗಿಲ್ರಿ. ಅಲ್ಲ ಈಗ 2 ವರ್ಷದಾಗ ಏನು ಬಬಲೇಶ್ವರ ಪಟ್ಟಣದಾಗಲಿ ಕ್ಷೇತ್ರದಾಗಲಿ ಏನು ಮಾಡ್ಯಾರ? ಈಗ ಸದ್ಯಕ್ಕೆ ಅಂಕರು ಏನಾಗಿಲ್ರಿ ಸಾಹೇಬ್ರ. ಇವೇನು ಅಡ್ಗಾಲ ಸಮಾರಂಭ ಮಾಡ್ಯಾರ. ಒಂದು ಲೇಡೀಸ್ ಹಾಸ್ಟೆಲ್ ಮಾಡಿದ್ರಿ, ಒಂದು ಮೇಲ್ದರ್ಜೆ ಇದು ಒಂದು ಉದ್ಘಾಟನೆ ಮಾಡಿದ್ರಿ, ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅವು ಕಾರ್ಯ ಒಳಗೆ ನಡೆದಾವ್ರಿ. ಮತ್ತು ಅದೊಂದು ಇದು ಒಂದು ಉದ್ಘಾಟನೆ ಮಾಡಿದ್ರು ನೋಡ್ರಿ. ಏನ್ರಿ ತಹಸೀಲ್ದಾರ್ ಆಫೀಸ್. ಇನ್ನೇನು ಇದು ಕರ್ರಿ ಆಫೀಸ್ ಒಂದು ಬಂದಿಲ್ರಿ. ಎಲ್ಲ ಇದೇ ಪೀಡ್ನಾಗ ನಾವು ಉದ್ಘಾಟನೆ ಆಗೈತ್ಲ. ಇಂದಿರಾ ಕ್ಯಾಂಟೀನ್ ಆಗೈತ್ರಿ. ಅದು ಆದ್ರೆ ಇನ್ನ ಸರಿಯಾಗಿ ವರ್ಕ್ ಆಗೋದ್ರಿ ಸರ್. ಬರೀ ರೈಸನ್ನ ಕೊಡ್ಲಾಕೈತೆ. ಇಡ್ಲಿ ಕೊಡ್ಬೇಕಾಯ್ತು, ಇಡ್ಲಿ ಇಲ್ಲ. ಮಧ್ಯಾಹ್ನದಾಗ ಬಿಸಿ ಊಟಿಲ್ರಿ. ಅದು ಟೆಂಡರ್ ಯಾರಿಗೆ ಆಗೈತಿ ಯಾರಿಗೆ ಬಿಟ್ಟೈತಿ ಗೊತ್ತಿಲ್ರಿ. ಒಳಗೆ ಬಸ್ ಸ್ಟ್ಯಾಂಡ್ದಾಗ ಕ್ಯಾಂಟೀನ್ ಹಿಡ್ದವನ ನಡೆಸ್ಲಾಕತ್ತೇನ್ರಿ. ಒಬ್ಬ ಮೇನ್ ಇದು ಇದ್ದವನ ಬಂದಿಲ್ರಿ ಅಡ್ಗೆ ಮಾಡಾಕ. ನಿಮ್ಗೆ ಇದ್ದದ್ದ ಹೇಳ್ಬೇಕಂದ್ರೆ ನಿಮ್ಮ ಕ್ಷೇತ್ರದ ಶಾಸಕರಿಗೆ 10 ಮಾರ್ಕ್ಸ್ನಾಗ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರ ಅವ್ರಿಗೆ? ಈಗ ಒಂದು 70% ಕೊಡಬೇಕಾಕತ್ ಸರ್. ಈಗ ಮಾಡ್ಲಿಕ್ಕಂದ್ರೆ ಮುಂದಾರೆ ಮೊದಲು ಮಾಡಿದ್ದಾರೆ ಐತಿ, ಅದನ್ರಿ ನಾವು ನೋಡ್ಬೇಕಾಕತ್ ಸರ್. ನೀವು ರೈತರದ್ರಿ, ಈಗ ಸಮಗ್ರ ನೀರಾವರಿ ಯೋಜನೆ ಎಲ್ಲ ಸಾಕಾಗೈತಿ? ಆಯ್ತು ನಡ್ದತ್ರಿ, ಚಾಲು ನಡ್ದತ್ರಿ. ಚಾಲು ಮಾಡತ್ತೆ, ಚಾಲು ಅಲ್ಲೆಲ್ಲಿಗೆ ಹಳ್ಳಿಗಳ ಕೆಲ ಚಾಲು ಅದಾವ್ರಿ. ನಿಮ್ಮ ಕೈಗೆ ಸಿಕ್ಕಿರ್ತಾರ ಶಾಸಕರು? ಸಿಗ್ತಾರಲ್ಲ. ಸಿಗ್ತಾವ, ಮಾತಾಡ್ತೀವ್ರಿ ನಾವು. ಈಗ ನೀವು ಎಷ್ಟು ಕೊಡ್ತೀರಿ ಅವ್ರ ಅಭಿವೃದ್ಧಿ ಕಾರ್ಯಕ್ಕೆ? 10 ಮಾರ್ಕ್ಸ್ನಾಗ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10 ಕೊಡಬೇಕಲ್ಲ. 10 ಕೊಡಬೇಕು. ನಾನೀಗ ಬಬಲೇಶ್ವರ ಮತಕ್ಷೇತ್ರದ ನಿಡೋಣಿ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಗ್ರಾಮಸ್ಥರು ಶಾಸಕ ಹಾಗೂ ಸಚಿವ ಎಂ ಬಿ ಪಾಟೀಲ್ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರಂತ ಕೇಳೋಣ ಬನ್ನಿ. ಏನೇನು ಅಭಿವೃದ್ಧಿ ಮಾಡ್ಯಾರ? ಏನೂ ಮಾಡಿಲ್ಲ. ಈ 2 ವರ್ಷ ಪೀಡ್ನಾಗಂತೂ ಅವ್ರು ಇಲ್ಲಿ ಬಂದಿಲ್ಲ. ಅವ್ರು ಏನೂ ಮಾಡಿಲ್ಲ. ಮೊದಲೇ ಪೀಡ್ನಾಗ ಮಾಡ್ಯಾರ. ಏನೇನು ಮಾಡ್ಯಾರ ಮೊದಲೇ ಪೀಡ್? ಏನು ಮಾಡ್ಯಾರ? ಮತ್ತು ನೀರಾವರಿ ಮಂತ್ರಿ ಆಗ್ಯಾರಪ್ಪ ಅಂದ್ರೆ ಕೌಲಿ ಮಾಡ್ಯಾರು. ನಾವು ಭಾಳ ರೈತರ ಪ್ರೆಷರ್ ಹಾಕಿ ನೀರು ಬಿಡ್ರಿ ಅಂದಾಗ ನೀರು ಬಿಡ್ತಾರು. ಅದರಿಂದ ಅನುಕೂಲ ಆಗೈತಿ, ಇಲ್ಲ ತಂದಿಲ್ಲ. ಈಗ 2 ವರ್ಷದಾಗ ಏನಾದ್ರು? ಏನೂ ಇಲ್ಲ. ನೀವೇನು ಹೇಳ್ತೀರಿ? 2 ವರ್ಷದಾಗ ಏನು ಕೆಲಸ ಮಾಡಿ? ಏನು ಮುರಾದಿ ಮನ್ ಮಾಡಿಲ್ಲ ಅವ್ರ. ಕೇಳಬೇಡ್ರಿ, ಅವ್ರ ಮನೆಗೆ ಆದ್ರೂ ಭೇಟಿ ಸಹಿತ ಆಗಂಗಿಲ್ಲ. ಅವ್ರ ಏನು ಮಾಡಿಲ್ರಿ ಅವರು. ಇನ್ನು ಅದು ಏನು ಫಸ್ಟಿಗೆ ಮಾತ್ರ ಮಾಡಿದ್ದು ಏಕ್ ನಂಬರ್ ಮಾಡ್ಯಾರ್ರಿ. ಅದನ್ನ ಆದ್ರೆ ಹೌದು ಮಿಂಟದ ಮೇಲೆ ಆರಿಸಿ ಬರ್ತಾರೋ ಹಂಗೆ ಹೋಗೋದು. ಅಲ್ಲ ರಸ್ತೆ ಏಕ್ ನಂಬರ್ ಮಾಡ್ಯಾರು. ರಸ್ತೆನೂ ಮಾಡ್ಯಾರ್ರಿ ಅವ್ರ ಪೀಡ್ನ್ಯಾಗ. ಈಗೂ ಅದಾರ್ರಿ ಕರೆ, ಈಗ ಏನೂ ಇಲ್ಲ ರೀ. ಈಗ ಸಚಿವರು ಅದಾರಲ್ಲ, ಕೈಗಾರ ಸಚಿವರು ಆಗ್ಯಾರ. ನಮ್ಗೆ ಅದ್ರ ಮುಂದಿನ ಜಾಸ್ತಿ ಮಾಹಿತಿ ಗೊತ್ತಿಲ್ರಿ. ನಾವು ಅನ್ಪಡೋದೀವಿ, ಇಷ್ಟ ಕೆಲಸ ರೀ. ನಾವು ನಿಮ್ಮ ಊರಾಗ ಏನಾದ್ರು ಅಭಿವೃದ್ಧಿ ಕಾರ್ಯಗಳಾಗ್ಯಾವ? ಅಭಿವೃದ್ಧಿ ಮೊದಲಂತರ ಆಗ್ಯದ್ರಿ. ಹೌದಾ? ಈಗ ನಮ್ಗೆ ಕುಡಿಲಾಕ ನೀರು ಇಲ್ರಿ.
ನೀರು ಮಾಡಿಕೊಟ್ಟಾರ ಅವ್ರು ಪೋಟಿಟ್ಟು ಪೂಜೆ ಮಾಡ್ಬೇಕು ನಾವು. ನಮಗಂತೂ ಪೂರ ಏನು ವರ್ಷ 3-4 ಬೋರ್ ಹಾಕೋರು ಮನುಷ್ಯಾಗ. ಈಗಂತೂ ಎಲ್ಲ ತಪ್ಪಿಟ್ಟದ. ಅವ್ರ ಮೇಲೆ ಒಂದು ಆಟ, ಯಾಕಂದ್ರೆ ಒಳ್ಳೇದು ಮಾಡ್ಯಾರ ಅವ್ರು ಕೆಟ್ಟದು ಅಂತೂ ಆಗಂಗಿಲ್ಲ. ಈಗ 2 ವರ್ಷದಾಗ ಏನು ಮಾಡಿದ್ದಾರೆ? ಈ ಫೀಲ್ಡ್ ಅಂದ್ರೆ ನಾವು ವಿಚಾರ ಮಾಡಿಲ್ಲ ರೀ. ಈ ಫೀಲ್ಡ್ನಾಗ ಮತ್ತೆ ಕೌಲಿ ಚಾಲು ಮಾಡ್ಯಾರಲ್ಲ, ಕೌಲಿ ಚಾಲು ಮಾಡ್ಯಾರ. ಅಲ್ಲಿಗೆ ಬ್ಯಾನ್ಸ್ ತಂದು ಹೋಗೋದಾರ ನಡ್ಸ್ಯಾರ್ರಿ ಅವರು, ಕೆಲಸ ನಡ್ಸ್ಯಾರ ಅವರು. ಈಗ ಅವ್ರ ಅಭಿವೃದ್ಧಿ ಕಾರ್ಯಕ್ಕೆ 10 ಮಾರ್ಕ್ಸ್ನಾಗ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನೀವು? ನಾವು 190% ಕೊಡ್ತೀರಿ. ಎಲ್ಲ ಒಳ್ಳೆ ಕೆಲಸ ಮಾಡ್ಯಾರ. ಈಗ ಮೊದಲ ನೀರಾವರಿ ಸಚಿವರಾದಾಗ ಎಲ್ಲ ಕಿನಾಲ್ ಅಂಕರ ಅಷ್ಟು 100% ಮುಗಿಸ್ಯಾರ. ಈಗ ಮತ್ತೆ ಹೊಸದ ಕಾಲೇಜ್ ಸ್ಟಾರ್ಟ್ ಮಾಡ್ಯಾರ. ಒಂದು ಸ್ವಲ್ಪ ಉಳ್ದಿತ್ತು ಡೋನಿ ಒಳಗೆ. ಮತ್ತು ಈಗ ಕೈಗಾರಿಕಾ ಸಚಿವರು ಆದ ಬಳಿಕ ಅಷ್ಟು ಕನ್ನಡ ಶಾಲೆಗಳು ಎಲ್ಲ ನಮ್ಮ ಮತಕ್ಷೇತ್ರ ಎಟ್ಟದ ಸ್ಕೂಲ್ಗಳಿಗೆಲ್ಲ ಸ್ಕೂಲ್ ಬಿಲ್ಡಿಂಗ ಕಲರ್ ಎಲ್ಲ ಕಂಪ್ಯೂಟರ್ ಲ್ಯಾಪ್ಟಾಪ್ ಎಲ್ಲ ಥರ ವ್ಯವಸ್ಥೆ ಮಾಡ್ಯಾರ. CSR ಫಂಡ್ ಒಳಗೆ ಅಗದಿ ಅಭಿವೃದ್ಧಿ ಕೆಲಸ ಮಾಡತ್ತಾರ. ನಾನೀಗ ಬಬಲೇಶ್ವರ ಮತಕ್ಷೇತ್ರದ ದಾಸಾಳ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಗ್ರಾಮಸ್ಥರು ಶಾಸಕ ಸಚಿವ ಆಗಿರ್ತಕ್ಕಂಥ MB ಪಾಟೀಲ್ರ ಕಾರ್ಯ ಬಗ್ಗೆ ಏನು ಹೇಳ್ತಾರಂತ ಕೇಳೋಣ ಬನ್ನಿ. ಸಚಿವರು MB ಪಾಟೀಲ್ರು ಈಗ ಸತತವಾಗಿ 5 ಬಾರಿ, ಹಿಂದೊಮ್ಮೆ ಒಟ್ಟು 6 ಬಾರಿ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಕಳೆದ 2 ವರ್ಷದಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿ ಕಾರ್ಯ ಏನೇನಾಗಿದೆ? ಕಳೆದ 2 ವರ್ಷದಲ್ಲಿ ರೀ ಅಭಿವೃದ್ಧಿ ಅಂದರೆ ನಮ್ಮ ದಾಸಾಳ ಗ್ರಾಮ ಏನಿತ್ತಲ್ರಿ, 2 ಸೈಡ್ ರೋಡ್ ಇದ್ದಿದ್ದಿಲ್ಲ. 2 ಸೈಡ್ ಅಂದ್ರೆ ಒಂದು ನಡುಗಡೆ ಇದ್ದಂಗೆ ಇತ್ತು ಇದು ದಾಸಾಳ ಗ್ರಾಮ. ಒಂದು ಉತ್ತರಕ್ಕೆ ಡ್ಯಾಮ್ ಮಾಡಿಕೊಟ್ಟಾರೆ, ಪೂಲ್ ಬ್ರಿಡ್ಜ್. ಮತ್ತು ಈ ಕಡೆ ದಕ್ಷಿಣ ಸೈಡ್ ಒಂದು ಬ್ರಿಡ್ಜ್ ಮಾಡಿಕೊಟ್ಟಾರ. ಮತ್ತು ಸಮುದಾಯ ಭವನ ಮಾಡಿಕೊಟ್ಟಿದ್ದಾರೆ ರೀ, SC ಅಂಬೇಡ್ಕರ್ ಸಮುದಾಯ ಭವನ. ಆಮೇಲೆ ಇಲ್ಲಿ ಮಾರುತಿ ದೇವಸ್ಥಾನದಿಂದ ಒಂದು ಮಾಡಿಕೊಟ್ಟಿದ್ದಾರೆ MP ಇದ್ದಾಗ ಮೊದಲು. ಮತ್ತು ಎಲ್ಲ ಕಡೆ ಏನೈತಿ CC ರೋಡ್ ಮಾಡಿಕೊಟ್ಟಾರೆ ಊರಕ್ಕೆ, ದಾಸಾಳ ಗ್ರಾಮಕ್ಕೆ. ಆಮೇಲೆ ಮೊನ್ನೆ ಈಗ A1 B1 ಸ್ಕೀಮ್ ಅಂತ ಮಾಡಿದ್ರಲ್ಲಿ ನಿಡುನಿ ಗ್ರಾಮದಾಗ ಒಂದು 2 ತಿಂಗಳ ಹಿಂದೆ. ಅದೇನೋ ಒಂದು 26,000 ಎಕರೆ ನೀರಾವರಿ ಆಗ್ತದೆ ರೀ. ದಾಸಾಳ ಗ್ರಾಮನೂ ಅದ್ರೊಳಗೆ ಇನ್ಕ್ಲೂಡ್ ಮಾಡ್ಯಾರ್ರಿ. ಮತ್ತು ಇದಲ್ಲದೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಸತತವಾಗಿ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ನಾವು ವಿಚಾರ ಮಾಡಿದ್ರು ಒಂದು ಬೇರೆ ನಮ್ಮ ಕರ್ನಾಟಕ ರಾಜ್ಯದಾಗ ಕಂಪೇರ್ ಮಾಡಿದ್ರೆ ನಮ್ಮ ತಿಕೋಟ ಬಬಲೇಶ್ವರ ಮತಕ್ಷೇತ್ರ ಏನೈತಲ್ರಿ ಒಂದು ಉನ್ನತ ಮಟ್ಟಕ್ಕೆ ಹೋಗಿದಾರೆ. ಕರ್ನಾಟಕದಾಗ ಎಲ್ಲರಿಗೆ ಎದ್ದು ಕಾಣಿಸ್ತದ್ರಿ ಬಿಜಾಪುರ ಅಂದ್ರೆ. MB ಪಾಟೀಲ್ರು ಈ ಕ್ಷೇತ್ರಕ್ಕೆ ಮಾಡಿದ್ದೇನ ಕಮ್ಮಿ ಇಲ್ಲ, ಮಾಡ್ಯಾರು, ಇನ್ನೂ ಮಾಡ್ಬೇಕು ಅವ್ರ. ಯಾಕಂದ್ರೆ ಅವರಿಗೆ ಈ ಕ್ಷೇತ್ರ ಜನನೂ ಅಷ್ಟ ಅವ್ರನ್ನ ಎತ್ಕೊಂಡ್ಬಂದಾರ. ಮೊದಲನೇದು ನಮ್ಮ ದಾಸಾಳ ಗ್ರಾಮ ಒಂದ್ಸಲ ಅವ್ರ ಅಪ್ಪಾರಿದ್ದಾಗ ಬರೀ 700-800 ಹೋಟ್ಲೆ ಆರಿಸಿ ಬಂದಿದ್ರು. ಅದು ದಾಸಾಳ ಗ್ರಾಮದಿಂದ ಆರಿಸಿ ಬಂದಿದ್ದಾರೆ. ಮತ್ತು ಆ ರೀತಿಯಾಗಿ ನಮ್ಮ ದಾಸಾಳದೂ ಅವ್ರ ಮೇಲೆ ಋಣ ಐತೆ. ಅದಕ್ಕಾಗಿ ಅವ್ರು ಎಷ್ಟು ಅಭಿವೃದ್ಧಿ ಮಾಡಿದ್ರು ಇನ್ನೂ ಮಾಡಬೇಕು. ಮತ್ತು ಊರಾಗೆಲ್ಲ ಈ 24 ಅವರ್ಸ್ ನಳ ಮಾಡ್ಯಾರು, ಅದೊಂದು ಒಳ್ಳೆಯದು. ಮತ್ತು ರೋಡ್ಗಳು ಮಾಡ್ಯಾರು. ನಾವೆಲ್ಲ ಮೊದಲು ಸಣ್ಣವ್ರಿದ್ದಾಗ ನಾವು ಇಲ್ಲಿ ಇರಂಗಿಲ್ಲ, ಕರೆ ಬೇರೆ ಕಡೆ ಇರ್ತೀವಿ. ಬಂದಾಗ ಇಲ್ಲೆಲ್ಲ ನೋಡ್ತೀವಿ, ಎಲ್ಲ ಅಭಿವೃದ್ಧಿ ಆಗೈತೆ ನಮ್ಮ ಊರ. ಅದು ಇನ್ನೂ ಅವರು ಸ್ವಲ್ಪ ಈಗ ಕೈಗಾರಿಕಾ ಮಂತ್ರಿ ಆಗ್ಯಾರು. ಯಾವುದಾದ್ರೂ ಒಂದು ಕೈಗಾರಿಕೆಯನ್ನು ಇಲ್ಲಿ ನಮ್ಮ ಹತ್ತಿರದಾಗ ಸ್ಥಾಪನೆ ಮಾಡಿ ಈ ತಮ್ಮ ಕ್ಷೇತ್ರ ಜನಗಳಿಗೆ ಒಂದು ಸ್ವಲ್ಪ ಉದ್ಯೋಗ ಸಿಗುವಂಗೆ ವ್ಯವಸ್ಥೆ ಮಾಡಬೇಕು. ಅವ್ರ ಅಪ್ಪಾರಿದ್ದಾಗ ಸಂಸ್ಥೆಗಳನ್ನು ತೆಗೆದು ಏನು ಉದ್ಯೋಗ ಕೊಟ್ಟಾರೋ, ಆದರೆ ಇವರು ಸ್ವಂತ ಮಾಡ್ಬೇಕಂದ್ರೆ ಈಗ ಅವ್ರ ಕೈಯಾಗ ಕೈಗಾರಿಕಾ ಮಂತ್ರಿ ಅದಾರು. ಆದ್ದರಿಂದ ನಮ್ಮ ಏರಿಯಾದಾಗ ನಮಗೆ ದಾಸಾಳ ಗ್ರಾಮಕ್ಕಾಗಲಿ, ತಿಕೋಟಕ್ಕಾಗಲಿ, ಬಬಲೇಶ್ವರಕ್ಕಾಗಲಿ ಸಮೀಪ ಆಗ್ತಕ್ಕಂಥ ಸ್ಥಳದಲ್ಲಿ ಒಂದು ಕಾರ್ಖಾನೆ ಆಗಲಿ ಅಥವಾ ಒಂದು ಅಭಿವೃದ್ಧಿ ಆಗ್ತಕ್ಕಂಥ ಒಂದು ಇದು ಸ್ಥಾಪನೆ ಮಾಡ್ಬೇಕಂತೇಳಿ ಅವ್ರು MB ಪಾಟೀಲ್ರಲ್ಲಿ ನಾನು ಕೇಳ್ಕೊಳ್ತೀನಿ. ಏನಿಲ್ಲ ರೀ, ಎಲ್ಲ ಮಾಡ್ಯಾರ ನಮ್ಮೂರಿಗೆ ಅವ್ರಿಗೆ ಇಷ್ಟ ಏನೈತೆ ರೀ. ಆದರೆ ಇನ್ನೊಂದು ಏನು ರೀ, ನಮ್ಮಲ್ಲಿ ಕೆನಾಲ್ ತಂದಾರ ರೀ. ಕೆನಾಲ್ ತಂದ ಹಡ್ಡಿ ಬಿಟ್ಟಾರ್ರಿ. ಅವು ಪೂರ್ತಿಯಾಗಿಲ್ಲ, ಹೊಲಗಳು ಕೆಡವ್ಯಾರ್ರಿ. ಜಾಲಿ ಎದ್ದು ಕಿಸಿಂದ ಅವು ಬಿದ್ದು ಬಿಟ್ಟಾವ್ರಿ. ಅವಕ್ಕೆ ಯಾರು ಬಂದು ಅವು ಏನು ನೋಟಿಸು ಕೊಟ್ಟಿಲ್ಲ. ಆದರೆ ಈ ಕಡೆ ಅತ್ರನ ಕೆನಾಲ್ ಪುನರ್ ಮಾಡೋದು ಇಲ್ಲ, ಈ ಕಡೆ ಬಂದೂ ಇಲ್ಲ. ಹಿಂಗಾಗಿ ನಿಂತ್ಬಿಟ್ಟಾರು. ಅತ್ರನ್ನ ಪೂರ್ಣಗೊಳಿಸ್ಬೇಕಂತ ಇದೊಂದ್ರಿ. ಈಗಂತೂ ಎಲ್ಲ ಮಾಡ್ಯಾರ್ರಿ. ಆದ್ರೆ ಅತ್ರನ್ನ ಪೂರ್ಣಗೊಳಿಸಿದ್ರೆ ಮತ್ತೊಟ್ಟು ಈ ದಾಸಾಳಕ್ಕೆ ಹೆಚ್ಚು ಕೆಲಸ ಮಾಡಿದಂಗೆ ಆಕತಿ ನನ್ನ. ಅಂದ್ರೆ ಇಡೀ ಕ್ಷೇತ್ರವನ್ನ ಸಮಗ್ರ ನೀರಾವರಿ ಮಾಡ್ಬೇಕು. ಸಮಗ್ರ ನೀರಾವರಿ ಮಾಡ್ಲಕ್ಕ ಮಾಡ್ಯಾರ್ರಿ. ಈಗ ಸಮಗ್ರ ನೀರಾವರಿ ಮಾಡೋ ಧೋರಣೆ ಇಟ್ಕೊಂಡು ಕೆನಾಲ್ ಮಾಡ್ಯಾರ. ಆದ್ರೆ ಕೆನಾಲ್ ಮಾಡಿ ಅತ್ರ ಚಾಲು ಇಲ್ರಿ ಅವು. ಆದ್ರೆ ಏನು ಹಾಡಿ ಹೋಗ್ಯಾರು, ಹೋಗೋದು ಜಾಲಿ ಬೆಳೆದೈತಿ. ಹೊಳ್ಳಿ ಆ ಕೆನಾಲ್ ಕಡೆ ಯಾರು ಬಂದಿಲ್ಲ.
ನಾನೀಗ ಬಬಲೇಶ್ವರ ಮತಕ್ಷೇತ್ರದ ತಿಕೋಟ ಬಳಿಯ ಒಂದು ಕೃಷಿ ಅಂದರೆ ಏನು ದ್ರಾಕ್ಷಿಯ ಖನಿಜ ಅಂತೇಳಿ ಕರೆಸಿಕೊಳ್ತಾ ಇದೆ ಇದು ತಿಕೋಟ. ಈ ತಿಕೋಟ ಭಾಗದಲ್ಲಿರ್ತಕ್ಕಂಥ ಒಂದು ದ್ರಾಕ್ಷಿಯ ತೋಟದಲ್ಲಿದ್ದೀನಿ. ಇಲ್ಲಿನ ಮಹಿಳೆಯರು ಕೆಲಸ ಮಾಡ್ತಾ ಇದ್ರು. ಅವರು ಈ ಶಾಸಕರ ಒಂದು ಅಭಿವೃದ್ಧಿ ಕಾರ್ಯ ಮತ್ತು ಸರ್ಕಾರದ ಯೋಜನೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಈಗ ನಿಮ್ಮ ಕ್ಷೇತ್ರದ ಶಾಸಕ ಎಂ ಬಿ ಪಾಟೀಲ್ ಅದ್ರ ಮತ್ತು ಸಚಿವರಾಗ್ಯಾರ. ಅವ್ರು ಏನಾದ್ರು ಕೆಲಸ ಅಭಿವೃದ್ಧಿ ಮಾಡ್ಯಾರ ಅಂದ್ರೆ 2 ವರ್ಷದಾಗ? ಅವ್ರು ಏನು ಮಾಡ್ತಾರೆ ನಮಗೇನು ಗೊತ್ತಾಗೋದ್ರಿ. ನಾವು ಚಂತನ ಕೆಲ್ಸಕ್ಕೆ ಬರೋರು ಇದ್ದವ್ರಿಗೆಲ್ಲ ದೊಡ್ಡ ದೊಡ್ಡ ಮಂದಿಗೆ ಮಾಡ್ತಾರ್ರಿ. ನಮ್ಮಂಥವ್ರಿಗೆ ಏನಾಗೋದ್ರಿ? ಏನೂ ಇಲ್ರಿ ನಮಗೆ ಸರ್ಕಾರ ಸವಲತ್ತು ಏನೇನು ಇಲ್ರಿ. ಒಂದು ಹೊಲ ಇಲ್ಲ, ಒಂದು ಮನಿ ಇಲ್ಲ, ದಿನ ದುಡಿದು ತಿನ್ನೋದು ಇಷ್ಟ ಐತ್ರಿ ನಮ್ದು. ಇನ್ನೋರಿಗೆ ಮನಿ ಮಾಡೇ ಕೊಟ್ಟಿಲ್ರಿ? ಏನು ಮನಿನೇ ಇಲ್ರಿ ನಮಗೆ. ನಮಗೇನು ಹಿರಿಯರು ಒಂದೊಂದು ಕೋಲಿಗಳದ ಅದ್ರೊಳಗೆ ಅದೀವ್ರಿ ನಾವು. ಮನೆ ಮುಂದೆ ಅಂಗದ ಹುಡುಗರು ಆಡ್ಲಾಕ ಜಾಗ ಇಲ್ರಿ ನಮ್ಗೆ. ಏನು ಇಲೆಕ್ಷನ್ ಬಂದಾಕಾರ ಬರ್ತಾರ್ರಿ, ಮತ್ತೆ ಹೋದ್ರೆ ನಮಗೇನು ಗೊತ್ತಾಗಂಗಿಲ್ಲ ಏನಿಲ್ಲ. ಮಕ್ಳಿಗೆ ಸಾಲಿ ಹೋಗ್ರಿ. ಅವ್ರ ಸಾಲಿಗೆ ಸ್ಕಾಲರ್ಶಿಪ್ ಇಲ್ರಿ. 2 ವರ್ಷ ಐತ್ರಿ ಸ್ಕಾಲರ್ಶಿಪ್ ಬಂದಾಗೈತ್ರಿ ಅವ್ರ ಮಕ್ಳಿಗ್ರಿ. ಮತ್ತು ದುಡಿಲಾರ ಕೆಲ್ಸಕ್ಕೆ ಹೋಗ್ಲಾರ ನಡೆಯಂಗಿಲ್ರಿ. ಮಕ್ಳು ಸಾಲಿ ಕಲಿತೋತಾರ್ರಿ. ಮತ್ತು ಎಲ್ಲರ ಸಾಲ ತೆಗಿದ್ರಿ ಅವ್ರ ಮಕ್ಳು ಸಾಲಿ ಕಲ್ಸುದ್ರಿ. ಮತ್ತು ನಾವು ತುಂಬ್ಕೋತ ಹೋಗುದ್ರಿ. ಕೂಲಿ ಕೆಲಸದಾಗೆ ಸಾಲಿ ಮಕ್ಕಳು ನಿಮ್ಮ ಮಕ್ಕಳ್ರಿ? ನಮ್ಮ ಮಕ್ಳು ಇಲ್ಲಿ ಇದು ಕಲಿತಾರ್ರಿ. ಬಿಜಾಪುರಕ್ಕೆ ಕಲಿತಿದ್ರಿ 2 ವರ್ಷ. ಅದು ನೀಗಲಾರ್ಕ ಮತ್ತೆ ಇಲ್ಲೇ ಪ್ಯಾರಾಮೆಡಿಕಲ್ ಮಾಡ್ಯಾವ್ರಿ ತಿಕೋಟದಾಗೆ. ಈಗ ನಿಮ್ಮ ಎಂ ಬಿ ಪಾಟೀಲ್ರು ಈ ಶಿಕ್ಷಣಕ್ಕೆ ಸಂಬಂಧಪಟ್ಟ ಏನು ಸೌಲಭ್ಯ ಮಾಡಿಲ್ಲ? ಸೌಲಭ್ಯ ಮಾಡೇ ಇಲ್ರಿ ನಮಗೆ. ಎಲ್ಲ ಎಂ ಬಿ ಪಾಟೀಲ್ ಅವ್ರಿಗೆ ಹೋಟ್ ಹಾಕಿವ್ರಿ ನಾವು. ಖರೆ ನಮ್ಗೆ ಏನು ಸವಲತ್ತೇ ಇಲ್ರಿ. ನಿಮ್ಮ ಶಾಸಕರು ಎಂ ಬಿ ಪಾಟೀಲ್ರು ಕಳೆದ 2 ವರ್ಷದಾಗ ಏನು ಅಭಿವೃದ್ಧಿ ಕೆಲಸ ಮಾಡ್ಯಾರ? ಮಾಡ್ಯಾರಿ ಸರ್. ಎಲ್ಲ ನಮ್ಮ ಕ್ಯಾನಲ್ಗಳು ನೀರು ಬಿಟ್ಟಾರ್ರಿ. ಮತ್ತೆಲ್ಲ ನಮ್ಗೆ ಏನು ಇದ್ದಿದ್ದು ನಮ್ಮ ತಾಂಡೇಕ ಊರಾಗ ಎಲ್ಲ ಸಮುದಾಯ ಭವನ ಅದು ಕಟ್ಟ್ಯಾರ್ರಿ. ಮತ್ತೇನೈತಿ ಎಲ್ಲ ನಮಗೆ ನೀರು ಕುಡಿಲಾಕ್ರಿ ಎಲ್ಲ ಮಾಡ್ಯಾರ. ಏನಾದರೂ ಅಭಿವೃದ್ಧಿ ಕಾರ್ಯಗಳು ಮಾಡ್ಯಾರ 2 ವರ್ಷದಾಗ? ಮಾಡ್ಯಾರ್ರಿ ಒಳಗೆ ಮಾಡ್ಯಾರ. ನೀರಿಂದು ಮಾಡ್ಯಾರ. ಚಲೋ ಮಾಡ್ಯಾರ. ರಸ್ತೆ ಎಲ್ಲ ಮಾಡ್ಯಾರ. ಈಗ ನೀವು ಯಾವಾಗ ಭೇಟಿಯಾಗಿದ್ರಿ? ಇಲ್ಲಿ ಯಾವಾಗ ಬಂದಿದ್ರು? ಏನು ಅವ್ರು ನಮ್ಮ ಮೊನ್ನೆ ಕೊಟ್ಟು ನಮಗೇನು ಭೇಟಿಯಾಗಿದ್ರೆ ಇಲ್ಲಿ ಬಂದಿರ ಮೊನ್ನೆ. ಅದು ಫಂಕ್ಷನ್ ಇತ್ತಲ್ಲ ಗೆಸ್ಟ್ ಅಂತ. ಹಾಂ ಬಂದಿರ. ಹಾಂ ಬಂದಿರ. ಎಜುಕೇಶನ್ ಚಲೋ ಇದೆ ರೀ. ಎಜುಕೇಶನ್ ಚಲೋ ಅದ. ಚಲೋ ಅದ. ಈಗ ನೀವು ಈ ಯಾವಾಗ ಇಲ್ಲಿ ಲಾಸ್ಟ್ ಬಂದಿದ್ರಿ ಎಂ ಬಿ ಪಾಟೀಲ್ರು ನಿಮ್ಮ ಕ್ಷೇತ್ರಕ್ಕೆ? ವೀಕ್ಲಿ ಒಂದು ವಿಸಿಟ್ ಇರತ್ತೈತ್ರಿ ಅವ್ರು. ಸ್ಪಂದನೆ ಮಾಡ್ತಾರೆ ಎಲ್ಲರ ಜೊತೆ ಅದಾರ. ಈಗ ಅವ್ರ ಅಭಿವೃದ್ಧಿ ಕಾರ್ಯಕ್ಕೆ 10 ಮಾರ್ಕ್ಸ್ ಇಟ್ಟರೆ ಅದ್ರಾಗ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ನೀವು? ನಾವು 8 ಮಾರ್ಕ್ಸ್ ಕೊಡ್ತೀವಿ. ಎಂ ಬಿ ಪಾಟೀಲ್ ಏನು ಮಾಡ್ಯಾರ? ಚಲೋ ಮಾಡ್ಯಾರ. ನಿಮ್ಮ ವ್ಯಾಪಾರಸ್ಥರಿಗೆ ಇಲ್ಲಿ ಬೀದಿ ವ್ಯಾಪಾರಸ್ಥರಿಗೆ ಅನುಕೂಲ ಏನಾರು ಮಾಡ್ಯಾರ? ಅನುಕೂಲ ಮಾಡ್ಯಾರ್ರಿ. ಕುಚ್ಚಾರ್ರಿ ಅವ್ರಿ. ಅವ್ರದೇ ಪುಣ್ಯ ರೀ. ಮತ್ತೀಗ ಓಣ್ಯಾಗ ಅಲ್ಲೆಲ್ಲ ಮತ್ತೆ ಬೇರೆ ಬೇರೆ ಕಡೆ ಅಭಿವೃದ್ಧಿ ನಮ್ಗೆ ಅಲ್ಲಿ ರೋಡ್ ಇಲ್ಲ, ಏನಿಲ್ರಿ. ರೋಡ್ ಇಲ್ಲ. ಇಂಥ ಭಾಳ ಕಾಲಗಿಲ್ಗಳು ಅದಾವ್ರಿ. ಜರ ನೋಡ್ರಿ ನಮ್ಗೆ ಅದ ಯಾವುದೇ ಒಂದು ಬೇಡ ಆಗ್ತೀರಿ. ನಮ್ಗೇನು ರೊಕ್ಕ ಇಲ್ಲ, ರೂಪಾಯಿ ಬೇಡ್ರಿ. ಏನು ಯಾವ್ದೋ ಮಾಡತ್ ಹೇಳ್ರಿ. ಮತ್ತೇನು ಮತ್ತೀಗ ಇದು ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ 2,000 ರೂಪಾಯಿ ಬರ್ತದ? ಬರ್ತೈತ್ರಿ. ಬರ್ತೈತಿ ಬಂದೈತಿ. ಏನೇನು ಅಭಿವೃದ್ಧಿ ಕೆಲಸ ಮಾಡ್ರಿ 2 ವರ್ಷದಾಗ? ಅವ್ರ ನೀರಿಂದ ಮಾಡ್ಯಾರ್ರಿ. ಮತ್ತು ಜನಗಳಿಗೆ ರೊಕ್ಕ ಮಾಡ್ಯಾರ್ರಿ. ಎಲ್ಲ ಮಾಡ್ಯಾರ. ಈಗ ನಿಮ್ಗೆ ಗೃಹಲಕ್ಷ್ಮಿ 2,000 ಬರಾಕತ್ತೈತ್ರಿ? ಹ್ಞೂ ರೀ ಬರ್ತದೆ. ಊರಾಗ ರಸ್ತೆ ಅದೆಲ್ಲ ಮಾಡ್ಯಾರ ಅಭಿವೃದ್ಧಿ? ಹಾಂ ಮಾಡ್ಯಾರ. ಹ್ಞೂ ರೀ. ಇನ್ನೇನೇನು ಆಗ್ಬೇಕು ಅಭಿವೃದ್ಧಿ ಕೆಲಸ? ಇನ್ನೂ ಭಾಳ ಆಗೋದೈತಿ ಹೇಳ್ರಲ್ಲ. ಏನೇನು ಆಗ್ಬೇಕು? ಇನ್ನೂ ಎಲ್ಲ ಥರ ಆಗ್ಬೇಕ್ರಿ. ಎಲ್ಲ ಥರ ಅಂದ್ರೆ ರೋಡ್ ರೀ ಎಲ್ಲ ಆಗ್ಬೇಕಲ್ಲ. ಮತ್ತೆ ರೋಡ್ ಮಾಡ್ಯಾರಲ್ರಿ? ಇಲ್ಲಿ ಮಾಡ್ಯಾರ್ರಿ. ಆ ಒಳಗೆ ರೋಡ್ ಇಲ್ರಿ. ಹ್ಞೂ ರೀ. ಫ್ಲಾಟ್ ಹೋಮ ಅಂತ ರೋಡ್ ಇಲ್ರಿ. ಹ್ಞೂ ರೀ. ಅವ್ರು ಎಲ್ಲ ಒಳ್ಳೇದು ಮಾಡ್ಯಾರ್ರಿ. ಇಲ್ಲಿ ತಿಕೋಟ ನೀರಾವರಿ ಇದ್ದಿದ್ದಿಲ್ರಿ ಮೊದಲ. 10-11 ವರ್ಷದ ಹಿಂದ್ಗಡೆ ನೀರಿನ ಭಾಳ ಪ್ರಾಬ್ಲಮ್ ಇದ್ರಿ ಇಲ್ಲಿ. ಅವರೆಲ್ಲ ನೀರದೆಲ್ಲ ಸೌಕರ್ಯ ಮಾಡಿಕೊಟ್ಟಾರ್ರಿ. ಈಗ 2 ವರ್ಷನಾಗ ಏನು ಮಾಡ್ಯಾರ? ಈಗ 2 ವರ್ಷ ಹೊಸ ಸರ್ಕಾರ ಬಂದ ನಂತರ ಕೈಗಾರಿಕಾ ಸಚಿವರ ಆದ ನಂತರ ಏನು ಮಾಡ್ಯಾರ? ಈಗೆಲ್ಲ ರೋಡ್ಗಳೆಲ್ಲ ಸುಧಾರಣೆ ಆಗ್ಯಾವ್ರಿ. ಆಮೇಲೆ ಎಲ್ಲ ರೈತರಿಗೆ ಹೆಲ್ಪ್ ಮಾಡ್ಯಾರ್ರಿ. 2 ವರ್ಷ ಆತ ಹೊಸ ಸರ್ಕಾರ ಬಂದು 2 ವರ್ಷ ಏನು ಅಭಿವೃದ್ಧಿ ಕೆಲಸ ಮಾಡ್ಯಾರ್ರಿ? ಏನು ಅಭಿವೃದ್ಧಿ ಕೆಲಸ ಅಂತದೇನೆ ನೀರಾವರಿನೇ ನಮಗೆ ಗೊಣಸ್ಗ್ಯಾಳಗಿನಾಳಕ್ಕೆ ಇನ್ನ ನೀರನೇ ಮುಟ್ಟಿಲ್ಲ ಬಂದ್ರಿ. ಕಿನಾಲ್ ಆಗಿ 6 ವರ್ಷ ಆಯ್ತು. ನೀರಾವರಿನೂ ಮುಟ್ಟಿಲ್ಲ ಬಂದು ಏನಾರು ಸರಿಯಾಗಿ ತಲುಪಿಲ್ಲ. ಅಭಿವೃದ್ಧಿ ಕೆಲಸ ಆಗಿದ್ದಾವೆ ಸರ್ ನಮ್ಮ ಕ್ಷೇತ್ರದಲ್ಲಿ. ಈಗ 455 ಎಕರೆ ಹೊಸ ಕೆರೆ ನಿರ್ಮಾಣ ಮಾಡ್ತಿದ್ದಾರೆ. 550 ಕೋಟಿ ರೂಪಾಯಿ ಹೊಸ ಯೋಜನೆ ಈಗ ಬೇಸಿಗೆಲ್ಲೂ ನೀರು ಸೇಬೇಕಂತ ಮಾಡತ್ತಾರೆ. ಎಲ್ಲಿ ಮಾಡತ್ತಾರೆ ಅದನ್ನು? ಅದು ಭಾವನಗರ ರೋಡಿಗೆ ಮಾಡತ್ತಾರೆ. ಅಂದ್ರೆ ಈಗ ಎಸ್ಟಿಮೇಷನ್ ಮಾಡ್ಯಾರ. ಈ ಒಂದು ಅದನ್ನ ಮಾಡೇ ಇಲೆಕ್ಷನ್ ಬರ್ತೀನಿ ಅಂತ ಹೇಳಿದಾರೆ. ಈಗ ನೀವು ಇಲೆಕ್ಷನ್ಗೆ ಹೋದ್ ಈಗ ಲಾಸ್ಟ್ ಇಲೆಕ್ಷನ್ ಆತಲ್ಲ, ಆಗೇನು
ಚುನಾವಣೆ ಪ್ರಚಾರಕ್ಕೆ ಬಂದಾಗ ಏನು ಭರವಸೆ ಕೊಟ್ಟಿದ್ರು ನಿಮಗೆ ಈ ಸಲ ನಾ ಗೆದ್ದು ಬಂದ್ರೆ ಏನು ಮಾಡ್ತಾರೆ ಅಂತ? ನೀರಾವರಿ ಕಾರ್ಯವೆಲ್ಲ ಮಾಡಿದಾರಲ್ಲ, ಈಗ ಸಬ್ ಕೆನಲ್ ಕಾಮಗಾರಿ ನಡೆದವ್ರಿ. ಕೆನಲ್ ನೀರಾವರಿ ಅಂತೂ ಸಮಗ್ರ ನೀರಾವರಿ ಆಗೈತಿ ಈ ಕ್ಷೇತ್ರ ತುಂಬ ಎಲ್ಲ ಕಡೆ ಆಗಿದ್ರೆ. ಆಮೇಲೆ ತಾಲೂಕು ಕ್ರೀಡಾಂಗಣ ಬಬಲೇಶ್ವರ್ ಕೊಟ್ಟಿದ್ದಾರೆ. ಇನ್ನಷ್ಟು ತಿಕೋಟಾಕು ಮಾಡ್ಕೊಂಡ್ ಬರ್ತೀನಿ ಅನ್ನೋ ಆಶ್ವಾಸನೆ ಕೊಟ್ಟಿದ್ದಾರೆ. ತಿಕೋಟಾಕು ಮಾಡಿದ್ದಾರೆ, ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ, ಇಂದಿರಾ ಕ್ಯಾಂಟೀನ್ ಆಗಿದೆ, ಸರ್ಕಾರದ ಹಾಸ್ಪಿಟಲು ಅಭಿವೃದ್ಧಿ ಆಗಿದೆ, ಅವರು ಅದಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಆಂಬುಲೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಕೆಬಿನು ಸಬ್ ಡಿವಿಷನ್ ಮಾಡಿದ್ದಾರೆ. ಕೆಬಿ ನೀರಿಂದಂತೂ ನಮ್ಗೆ ಇಲ್ಲಿ ತಿಕೋಟಕ್ಕೆ ಭಾಳ ತೊಂದರೆ ಇತ್ತು. ನೀರಿಂದ ಎಲ್ಲ ಕೆಲಸ ಪರ್ಫೆಕ್ಟ್ ಮಾಡ್ಯಾರ. ಯಾವುದೇ ಕೆಲಸ ತೊಗೊಂಡು ಅವ್ರು ಅಂತ್ಯಾಕೆ ಹ್ಞೂ ಅಂತ ಏನು ನಮ್ಗೆ ಸೈ ಮಾಡಿ ಕೊಡ್ತಾರಲ್ಲ ಆ ಕೆಲಸ ಪರ್ಫೆಕ್ಟ್ ನಮ್ಗೆ ಮಾಡಿ. ಬೇಡಿಕೆ ಅಂತ ನಾವು ಯಾವ್ದು ಬೇಕಾದ ಬೇಡಿಕೆ ಇಡಲಿ ಅವ್ರಿಗೆ, ಅದನ್ನೆಲ್ಲ ಕೆಲಸ ನಮ್ಗೆ ಪರ್ಫೆಕ್ಟ್ ಮಾಡಿ ಕೊಟ್ಟಾರ, ಮುಂದೆ ಮಾಡಿ ಕೊಡ್ತಾರೆ. ಹಾಂ, ಈಗ ನೀವು ಸಮಸ್ಯೆ ಬೇಡಿಕೆ ಇಟ್ಕೊಂಡು ಹೋದಾಗ ಭೇಟಿ ಆಗಕ್ಕೆ ಹೋದಾಗ ಸಿಗ್ತಾರೆ ನಿಮ್ಮ ಕೈಗೆ? 100%. ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಸಿಗ್ತಾರ, ಸುನೀಲ್ ಗೌಡ್ರು ಸಾಹೇಬರು ಸಿಗ್ತಾರ, ಆಶಾ ಗುಡ್ತಿ ಅಮ್ಮರು ಸಿಗ್ತಾರ, ಮತ್ತು ಎಂ ಬಿ ಪಾಟೀಲ್ ಸಾಹೇಬ್ರ ಮಗನೂ ಸಿಗ್ತಾರೆ, ಪುಟ್ಟಗೌಡ್ರು ಎಲ್ಲರೂ ಸಿಗ್ತಾರೆ. ಆಫೀಸ್ಗೆ ಹೋದ್ರು ರೆಸ್ಪಾನ್ಸ್ ಚಲೋ ಐತಿ. ಹಾಂ, ಈಗ ನೀವು 10 ಮಾರ್ಕ್ಸ್ ಅವರಿಗೆ ಅಭಿವೃದ್ಧಿಗೆ ಇಟ್ಟರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ನೀವು? ನಾವು ರೀ 100 ಮಾರ್ಕ್ಸ್ ಕೊಡ್ತೀವಿ. ನೀವು ಬರೀ 10 ಮಾರ್ಕ್ಸ್ ಇಟ್ಟರೆ ನಾವು 100 ಮಾರ್ಕ್ಸ್ ಕೊಡ್ತೀವಿ. ಇದಿಷ್ಟು ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರದ ಜನರ ಅಭಿಪ್ರಾಯ. ಸಚಿವ ಎಂ ಬಿ ಪಾಟೀಲ್ರ ಅಭಿವೃದ್ಧಿ ಕಾರ್ಯ ಬಗ್ಗೆ, ಅದರಲ್ಲೂ ನೀರಾವರಿ ಕಾರ್ಯಕ್ಕೆ ಜನರ ಮೆಚ್ಚುಗೆ ವ್ಯಕ್ತಪಡಿಸಿದರೆ ರಸ್ತೆ ಸೇರಿದಂತೆ ಇನ್ನಿತರ ಅಭಿವೃದ್ಧಿ ಕಾರ್ಯಕ್ಕೆ ಇನ್ನಷ್ಟು ಮಾಡಬೇಕನ್ನುವಂಥ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ.